ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡೇನಿ. ಇವತ್ತು ಸ್ವಲ್ಪ ವಿಡಿಯೋ ಹಾಕಕ್ಕೆ ಲೇಟ್ ಆಯಿತು. ಯಾಕೆ ಲೇಟ್ ಆಯಿತು ಅನ್ನೋದು ಕಾರಣ ಹೇಳ್ತೀನಿ. ನಿನ್ನೆ ಸಾಯಂಕಾಲ 6 ಗಂಟೆಗೆ ಒಂದು ತಾಯಿನ ತಬ್ಲಿ ಎಪಿಸೋಡ್ ಮಾಡಿ ಹಾಕಿದೆ. ಹಾಕಿದ ತಕ್ಷಣ ನಮ್ಮ ರಿಲೇಷನ್ ಒಳಗೆ ಅವರು ನಮ್ಮ ಮಾಮಾರಾಗಬೇಕು. ಅದಕ್ಕೆ ಪಾಪ ಅವ್ರಿಗೆ ಒಮ್ಮಿಲೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಅಲ್ಲಿಗೆ ಹೋದ್ವಿ ನಾವು. ಹೋಗಿ ಅಲ್ಲಿ ನಮ್ಮ ಅತ್ತೆ ಊರದು. ಅಲ್ಲೇ ಹೋಗಿ ನಮ್ಮ ಅತ್ತೆ ಮನೆಯಲ್ಲೇ ಉಳ್ಕೊಂಡು ಅದೆಲ್ಲ ಕಾರ್ಯನ ನಮ್ಮ ಮನೆಯವರದು ಎಲ್ಲ ಹೋಗಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಟೈಮ್ 1 ಗಂಟೆ ಆಗಿತ್ತು. ಹಿಂಗಾಗಿ ರಾತ್ರಿ 1 ಆಯಿತು. ಅವರು ನಾವು ಎಲ್ಲ ಅಲ್ಲೇ ಉಳಿದು ಈಗ ಬೆಳಗ್ಗೆ ಬಂದ್ವಿ. ಬೆಳಗ್ಗೆ ಅಂದರೆ ನಾವು ಅಲ್ಲಿಂದ ಬರಬೇಕಾದ್ರೆ 10-10:30 ಆಯಿತು. ಪಾಪ ನಮ್ಮ ಮಾಮಾರು ತೀರ್ಕೊಂಡ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಇನ್ನೂ ಚಿಕ್ಕ ವಯಸ್ಸು, ಮಕ್ಕಳು ಇನ್ನೂ ಚಿಕ್ಕ ಚಿಕ್ಕವು ಅದಾವ. ನಮ್ಮ ಅತ್ತೇನು ಇನ್ನೂ ಚಿಕ್ಕವರಿದ್ದಾರೆ. ಅವರು ಪಾಪ ಅತ್ತೆ ಅಂದ್ರೆ ರಿಲೇಷನ್ ಒಳಗೆ ಅತ್ತೆ ಪಾಪ ಭಾಳ ಸಣ್ಣವರಿದ್ದಾರೆ ಅವರು. ಅವ್ರಿಗೆಲ್ಲನೂ ದೇವರು ಧೈರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಭಾಳ ಬೇಜಾರಾಯಿತು. ಅದಕ್ಕೆ ನನಗಂತೂ ತಡ್ಕೊಳಕ್ಕಾಗಲಿಲ್ಲ. ನನ್ನ ಮಗನಿಗೆ ಹುಷಾರಿಲ್ಲ, ಟೈಫಾಯ್ಡ್ ಆಗೈತಿ. ಇವತ್ತು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕು ಅವನ್ನ. ಬೆಳಗ್ಗೆನೇ ನಿನ್ನೆನೇ ಬ್ಲಡ್ ಅದು ಎಲ್ಲ ಚೆಕ್ ಮಾಡಿಸ್ಕೊಂಡು ಬಂದ್ವಿ. ಇವತ್ತು ಸಲೈನ್ ಅದು ಹಚ್ತೀವಿ ಅಂತ ಅಂದಾರ. ಅದಕ್ಕೆ ಹೋಗಬೇಕು. ಮತ್ತು ನಾನು ಲಘು ಬಂದೆ ಪಾರಿಶ್ವಾಡಕ್ಕೆ ಬಂದು. ಈಗೆಷ್ಟು ಟೈಮು 11 ಗಂಟೆ ಆಯಿತು. ವಿಡಿಯೋ ಮಾಡಕ್ಕೆ ಕುಂತಿದ್ದೀನಿ. ಒಂದು ವಿಡಿಯೋ ಮಾಡಿ ಪಾಪ ನಿಮಗೂ ನಿರಾಸೆ ಮಾಡಬಾರ್ದು ಅಂತ ಒಂದು ವಿಡಿಯೋ ಮಾಡಿ ಹಾಕಿ ಬೇಜಾರಾಗಿತ್ತು. ಇವತ್ತು ವಿಡಿಯೋನೇ ಹಾಕಬಾರ್ದು. ಅವರು ಅಳೋದು ಕರೆಯೋದು ನೋಡಿದ್ರೆ ಅಯ್ಯೋ, ಒಂದು ಹೆಣ್ಣಿನ ಸಂಕಟ. ಇನ್ನೂ ಚಿಕ್ಕ ವಯಸ್ಸಲ್ಲೇ ಗಂಡನ ಕಳ್ಕೊಳ್ಳೋದು, ಮಕ್ಕಳ ಮದುವೆ ಆಗಿಲ್ಲ, ಎಷ್ಟು ರೋದನೆ ಅಂತೀರಾ. ಅಯ್ಯೋ, ನಂಗೆ ಮೊನ್ನೆ ನಾನು ಗಂಗವ್ವ ಸಾಯೋ ವಿಡಿಯೋ ಮಾಡಿ ನಾನೇ ಹತ್ಬಿಟ್ಟಿದ್ದೀನಿ. ಅಂಥದ್ರಲ್ಲಿ ಈಗ ನಿಜವಾಗ್ಲೂ ಇವರು ಸತ್ತಿರೋದನ್ನ ಅವ್ರನ್ನ ಕುಣಿಸಿರೋದನ್ನ ನೋಡಿ ಕಣ್ಣಲ್ಲಿ ನೀರು ಹಂಗೆ ನಂಗೆ ದಳ 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 ಹರಿತಾ ಇತ್ತು. ಏನೂ ಮಾಡೋಕ್ಕಾಗಲ್ಲ ಪಾಪ. ಹಂಗಾಗಿ ಸ್ವಲ್ಪ ವಿಡಿಯೋ ಲೇಟ್ ಆಯಿತು. ಜಾಸ್ತಿ ಮಾತಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡೀನಿ ಅಂತ ಅನಿಸ್ತತಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸಂಗೀತ, ಸಂಗೀತ, ಏನಮ್ಮ? ಅಲ್ಲ ಕಣೆ, ಏನು ಯೋಚನೆ ಮಾಡ್ಕೊತ ನಿಂತಿದ್ಯಾ? ಅಮ್ಮ, ಮಾಡಬಾರ್ದು ಮಾಡಿ ತಪ್ಪು ಮಾಡಿದ್ನೇನು ಅಂತ ಅನಿಸ್ತಾ ಇದೆ ಅಮ್ಮ. ತಪ್ಪೇನು ಮಾಡ್ತೀಯ? ಸರಿಯಾಗಿ ಮಾಡಿದ್ಯಾ. ಇನ್ನು ನಿನ್ನ ಗಂಡ ಮಕ್ಕಳ ಜೊತೆ ಚಲೋ ತಂಗೆ ಇರು. ಏನು ನಿಮ್ಮ ಮಾವ ಹೆಂಡತಿ ಕಳ್ಕೊಂಡು ಸಂಕಟದಲ್ಲಿ ಹುಚ್ಚಾಗಿಬಿಟ್ಟಾನ. ಇನ್ನೇನು ಮುಗೀತಲ್ಲ, ಯಾಕೆ ಚಿಂತೆ ಮಾಡ್ತೀಯ? ಬಾ ಕುಂದ್ರಿಲಿ. ಚಿಂತೆ ಮಾಡಕ್ಕೆ ಹೋಗ್ಬೇಡ. ಏನು ಆಗಲ್ಲ, ಹುಷಾರಾಗಿರು. ಈಗ ನಂದು ಚಿಂತೆ ಅಂತ ಬಿಟ್ಟೈತೆ, ನಮ್ಮ ಮನೆಗೆ ಹೆಂಗೆ ಹೋಗ್ಲಿ ಅಂತ. ನನ್ನ ಗಂಡಂಗೆ ಗೊತ್ತಾಗಿ ಇಲ್ಲೇ ಇಷ್ಟು ಮಗ್ಲ ಮುರಿಯಂಗೆ ಹೊಡ್ತಾನ. ಇನ್ನು ಮನೆಗೆ ಹೋದ್ರೆ ನಾನು ಕೊಂದ ಹಾಕ್ಬಿಡ್ತಾನ. ಊರಾಗ ನಿಂದ್ರಿಸಿ ಊರ ಬಾಗಿಲ್ಕ ಕಡ್ತಾ ಬಿಡ್ತಾನ. ನಾನು ಏನು ಮಾಡೋದು ತಿಳಿಬಾತ್ ನನಗೆ. ಅವ್ವ, ನೀನು ಹಿಂಗೆ ಮಾಡು. ಇಲ್ಲಿ ಜಾಸ್ತಿ ದಿನ ಇದ್ರೂ ಇವ್ರಿಗೆ ಡೌಟ್ ಬರ್ತೈತಿ. ಅದಕ್ಕೆ ನೀನು ತವ್ರ ಮನೆಗೆ ಹೋಗ್ಬಿಡ್ಬೆ ನೀನು. ಯಾಕ? ಇಲ್ಲಿದ್ರೆ ನಿನಗೇನು ತರಸಾಗತ್ತತಿ? ನೀನು ಇದಕ್ಕೆ ನಾನು ಮಾಡಿ ನನ್ನ ಗಂಡ ಕಡೆ ನಾವು ಹೊಡೆಸ್ಕೊಂಡೇನಿ. ಈಗ ನೀ ತವ್ರ ಮನೆಗೆ ಹೋಗ್ಬಿಡಂದ್ರೆ ಅಲ್ಲಿ ಯಾರದಾರ? ನನಗೆ ಇದ್ದವ್ವ ಅಪ್ಪ ಎಲ್ಲ ಸತ್ತಾರ. ಅನ್ನಗಳು ಅಣ್ಣನ ಹಿಂತ್ಗಳು ನಾನು ಹಿಂಗೂ ತಿರುಗಿ ನೋಡೋದಲ್ಲ. ಅಲ್ಲಿ ಹೋದ್ರೆ ನಂಗೆ ಮರ್ಯಾದೆ ಇರ್ತತೇನ? ಇಲ್ಲವಾ? ಇಲ್ಲ. ಹೋದ್ರೆ ಗಂಡನ ಮನೆಗೆ, ಬಿಟ್ರೆ ಇಲ್ಲೇ. ನಾ ಎಲ್ಲಿ ಹೋಗ್ಲಿ? ನಿನ್ನ ಸಂಬಂಧದಲ್ಲ ನಾ ಇದನ್ನೆಲ್ಲ ಮಾಡಿ ನನ್ನ ಗಂಡ ಕಡೆ ಸಿಕ್ಕಾಕೊಂಡಿದ್ದು. ಇಲ್ಲಂದ್ರೆ ನಾನು ಹಿಂಗೆ ಏನು ಮಾಡ್ತಿರ್ಕಿಲ್ಲ. ಎಲ್ಲ ನಿನ್ನಿಂದನೇ ಆಗಿದ್ದು. ಯಾಕೆ ನಾನು ಮಾತಾಡುವಾಗ ಒಂಚೂರು ನೀನು ಆ ಕಡೆ ಈ ಕಡೆ ನೋಡ್ಕೊತಿರ್ಬೇಕಲ್ಲ. ನೀನು ನನ್ನ ಕಡೆನೇ ಹೊಳ್ಳಿ ನಿಂತ್ಬಿಟ್ಟಿದ್ಯಾ. ಅದೆಲ್ಲ ಗೊತ್ತಾಗ್ಬಿಡ್ತು. ಆದ್ರೂ ಬಿ ಈ ಮೊನ್ನೆ ನೀಲ ಹೋದಾಗ ನಮ್ಮ ಅವ್ಗ ಸಾವಿಗೆ ಹಾರ್ಟ್ ಅಟ್ಯಾಕ್ ಅಲ್ಲ ಕಾರಣ, ಏನೋ ಬ್ಯಾರೇನೇ ಇದೆ ಅಂತ ಯೋಚನೆ ಮಾಡ್ಕೊಂತ ಅನ್ನ ತಳಕಿ. ಇನ್ನೇನು ಏನು ತಲೆ ಬ್ಯಾನಿ ಏರಿಸ್ತಾಳೋ ಯಾರಿಗೆ ಗೊತ್ತಾ. ಹಂಗಾರ ಭಾಳ ಅಂದ್ರೆ ಭಾಳ ಬೇಸರ ಆಗತ್ತೈತೆ ನೋಡಿ. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಆಕೆ ಕಂಡು ಹಿಡಿದ್ರು ಅದೇನು ಗೊತ್ತಾಗಂಗಿಲ್ಲ. ನಿನ್ನ ಪಾಡಿಗೆ ನೀ ಆರಾಮಿರು. ನಿಮ್ಮ ಮಾವ ಏನು ಕೇಳ್ತಾನಲ್ಲ, ಹೋಗೊಂದು ರೊಟ್ಟಿ ಕೊಟ್ಬಿಡು, ಮುಗೀತು ಸಾಕು. ಅಷ್ಟೇ, ಜೀವನ ಇಷ್ಟ್ರಾಗ ಕಳೆದ್ಬಿಡು. ಮಾವನು ಸಾಬರಿಗೆ ಎದಕ್ಕೆ ಹೋಗಕ್ಕೆ ಹೋಗ್ಬೇಡ. ಅವೇನು ನೀನು ತಲೆ ತಿನ್ನೋದಿಲ್ಲ ಏನು? ಇಲ್ಲವೇ, ಅವರು ಸಾಬರಿಗೆ ನಾ ಒಟ್ಟ ಹೋಗೋದಿಲ್ಲ. ಏನಾರ ಮಾಡ್ಕೊಂತ ಹೋಗ್ಲವ. ಇವ್ರಿಗೆ ಮಾಡೋದು ಮಾಡಿ ನಂಗೆ ಕಾಲ ಕೈ ಥರ 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 ಅನ್ನತ್ತಾವ. ಎಲ್ಲಿ ಉಸಾಬರಿ? ನನ್ನ ಜೀವನ ನಾ ಹಾಳು ಮಾಡ್ಕೊಳಕ್ಕೆ ಚಲೋ ಇಲ್ಲ. ಈಗ ನೋಡು, ನಿನ್ನ ಜೀವನ ಹೆಂಗಾಯ್ತು. ಮನೆಗೆ ಹೋದ್ರೆ ಅಪ್ಪ ಕಿಮ್ಮತ್ ಕೊಡ್ತಾನೆ ನಿಂಗೆ ಈಗ? ಏನು ಕಿಮ್ಮತ್ ಕೊಡೋದಿಲ್ಲ. ಏನು ಮಾಡತ್ತೀರಿ? ಓ ಸುಮತಿ, ಬರ್ರಿ ಬರ್ರಿ ಒಳಗತ್ತಿ. ಅದು ಹೆಂಗೆ ಹೇಳೋದಂತ ತಿಳಿವಾತ್ವ. ಸಂಗೀತ, ಎಲ್ಲಿ ನಿನ್ನ ಗಂಡ ಕಾಣತಿಲ್ಲ? ಅದಾರ ನಿಂದ್ರಿ, ಕರಿತೇನೆ, ಕುಂದ್ರಿ. ನೀರು ತೊಗೊಂಬರ್ಲೇನ್ರಿ? ಬೇಡವಾ, ನನ್ನ ಗೆಳತಿಲ್ಲದ ಮನೆಗೆ ಕಾಲಿಡಕ್ಕೂ ನನಗೆ ಆಗೋತು. ಅನಿವಾರ್ಯ. ಗೆಳತಿ ಬಿಟ್ಟರು ಅವರು ರಿಲೇಷನ್ದವ್ರನ್ನ ಬಿಡಬಾರ್ದಲ್ಲ. ಗೆಳತಿ ಅಂತೂ ನಮ್ಮನ್ನು ಬಿಟ್ಟು ಹೋದ್ಲು. ಇನ್ನು ಮತ್ತೆ ಅವ್ರನ್ನೆಲ್ಲ ಬಿಡಕ್ಕೆ ನನಗೆ ಮನಸ್ಸಾಗಲ್ಲ. ಅನ್ನ ಎಲ್ಲಿ ಹೋಗಿದಾರ? ಎಲ್ಲ ಒಳಗದಾರ, ಕರಿ ತಿಳ್ಕೊಂಡ್ರಿ. ರೀ ರೀ ಮಾವಾರ. ಏನದ ಎದಕ್ಕೆ ಹಂಗೆ ಓದ್ರತಿ? ಅಯ್ಯ ಸುಮ್ಮಚ್ಚಿಗೋ, ಬರ್ರಿ ಕುಂದ್ರಿ. ಹಾನಪ್ಪ, ಕುಂತೇ ಬಿಟ್ಟೇನಿ. ಇನ್ನೇನು ಅದು ಅದು ಹೆಂಗೆ ಮಾತಾಡ್ಬೇಕು ತಿಳಿವಾತ. ನಾನು ಗೆಳತಿಲ್ಲದ ಮನೆಗೆ ನನಗೂ ಏನು ಮಾಡಬೇಕು ಹೆಂಗೆ ಹೇಳಬೇಕು ಅಂತಲೂ ತಿಳಿವಾತ. ಎಲ್ಲಿ ಹೋದ್ರೆ ಅನ್ನಾರಿಲ್ಲ?
ಅದು ಚಿಗೋರ ಅಪ್ಪ ಇಲ್ಲಿ ಬೇಸರಾಕತ್ತತಿ ನಾವು ಹೊಲ ಕಡೆ ಹೋಗಿ ಕುಂಡಿರ್ತೇನೆ ಅಂತಂದ. ನಾನು ಹೋಗಿ ಕಳಿಸಿ ನಮ್ಮ ದೋಸ್ತನ ಅಪ್ಪನ ಜೊತೆ ಕುಂದ್ರಿಸಿ ಬಂದಿದ್ದೀನಿ. ಮನಸ್ಸಿಗೆ ಭಾಳ ಬೇಜಾರಾಗೈತೆ ಅವ್ರಿಗೆ. ಮನ್ಯಾಗ ಕುಂದ್ರಕ್ಕೆ ಆಗತ್ತಿರ್ಲಿಲ್ಲ. ಅದಕ್ಕೆ ನಾನು ಒಂಚೂರು ಹೊಲ ಕಡೆ ಹೋಗಿ ಕುಂದರಂತೆ ನಮ್ಮ ದೋಸ್ತನ ಕುಂದ್ರಿಸಿ ಅಪ್ಪನ ಕುಂದ್ರಿಸಿ ಬಂದಿದ್ದೀನಿ. ಹೌದೇನಾ? ಅದು ನಮ್ಮ ಗೆಳತಿ ತೀರ್ಕೊಂಡು ಒಂದು ತಿಂಗಳು ಸನಿ ಆಗಕ್ಕೆ ಬಂತು ಗಂಗವ್ವ. ಅದಕ್ಕೆ ನಾವು ನಮ್ಮ ಮಕ್ಕಳ ಮದುವೆ ಆಗ ಫಿಕ್ಸ್ ಮಾಡಿದ್ವು. ಆಕಿ ತೀರ್ಕೊಳ್ಳೋಣ ಮುಂದೆ ಹಾಕಿದ್ವು ನಾವು. ಈಗ ಅವ್ರು ಬೀಗರು ಮದುವೆ ಮಾಡು ಅಂತ ಅನ್ನಕತ್ತಾರಪ್ಪ. ಅದಕ್ಕೆ ಕಾಡು ಕೊಟ್ಟು ಕರೆಯುವಷ್ಟು ಪರಿಸ್ಥಿತಿ ನಿಮ್ಮ ಮನೇಲಿ ಇಲ್ಲ. ಆದರೂ ನಾನು ಹಂಗೆ ಹೇಳಿ ಹೊಂಟಿದ್ದೀನಿ ನೋಡು. ಕುಟುಂಬ ಸಮೇತ ಎಲ್ಲರೂ ನನ್ನ ಮಗಳ ಮದುವೆಗೆ ಬರ್ರಿ. ನೀವೆಲ್ಲ ಬಂದು ಅಣ್ಣನ ಕರ್ಕೊಂಬಂದು ಆಶೀರ್ವಾದ ಮಾಡಿದ್ರೆ ನಮ್ಮ ಗಂಗವ್ವ ಬಂದು ಆಶೀರ್ವಾದ ಮಾಡ್ದಂಗೆ ಆಕತ್ತೆ. ಆತು ತಗೋರಿ ಚಿಗೋರ, ಏನು ಬೇಜಾರು ಮಾಡ್ಕೋಬೇಡ್ರಿ. ನಾನು ಮನೆಗೆ ಎಲ್ಲರನ್ನೂ ಕರ್ಕೊಂಡು ಮದುವೆಗೆ ಬಂದು ಹೋಗ್ತೇನೆ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಆಯ್ತು. ಆದರೂ ನಾನು ನಿನ್ನಂತೆಲ್ಲ ಒಂದು ಸ್ವಲ್ಪ ಮಾತಾಡಬೇಕಿತ್ತಪ್ಪ. ಆಯ್ತು ತಗೋರಿ, ಬರ್ತಾನೆ ತಗೋರಿ, ಮಾತಾಡೋಣಂತೆ. ಇಲ್ಲಪ್ಪ, ಈಗ ಅರ್ಜೆಂಟ್ ಮಾತಾಡಬೇಕಿತ್ತು ಒಂದು ಸ್ವಲ್ಪ. ಅಂದ್ರೆ ಮದುವೆದನ ಒಂದಿಟ್ಟು ಮಾತಾಡೋದಿತ್ತ. ನನಗೂ ಒಂದು ಸ್ವಲ್ಪ ರೊಕ್ಕದ ಅಡಚಣೆ ಇತ್ತು. ಅದಕ್ಕೆ ನಿನ್ನಂತೇಳಿ ಕೇಳಬೇಕಿತ್ತ ಒಂದು ಸ್ವಲ್ಪ ಮದುವೆ ಬಗ್ಗೆ. ಬೇರೆ ಏನಲ್ಲಪ್ಪ. ಹೌದ್ರಿ, ನಡೀರಿ ಹೊರಗೆ ಬರ್ತೇನೆ. ಹ್ಞೂ. ಅವ್ರ ರೊಕ್ಕದ ಬಗ್ಗೆ ಏನೋ ಕೇಳತ್ತಾರ, ಹೋಗಿ ಬರ್ತಾನ. ನೀವು ಇಲ್ಲೇ ಒಂದು ಸ್ವಲ್ಪ ಕುಂದ್ರಿ, ಒಂದು ಸ್ವಲ್ಪ ಚಾ ಮಾಡಿ ನೀ ಬರ್ತಾನ. ಆಯ್ತು ತಗೋರಿ. ನೋಡು, ಈಕೆ ಭಾಳ ಸುಮಾರದಾಳ, ಭಾಳ ಹುಷಾರಾಗಿರ್ಬೇಕು ಈಕೆ ಅಂತೇಳಿ. ಏನು ಮಾಡ್ತಾಳೋ ಏನು ಹೇಳ್ತಾಳೋ ಗೊತ್ತಾಗಲ್ಲ. ಆಕೆ ಏನು ಹೇಳ್ತಾಳವೆ? ಮನೆಯಾಗಿದ್ದು ನನ್ನ ಗಂಡಗ ಗೊತ್ತಿಲ್ಲ. ಹಾಂ, ನಮ್ಮ ಅತ್ತೆ, ನಮ್ಮ ಮನೆಯಲ್ಲಿ ನಮ್ಮ ನಾದಿನಿಗೂ ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಈಕೆ ಎಲ್ಲೋ ಇರೋಕೆ ಈಗ ಏನು ಗೊತ್ತಾಕೈತಿ? ನೀನು ಎಲ್ಲ ತಲೆ ಕೆಡಿಸ್ಕೋಬೇಡ. ಒಂದು ಸ್ವಲ್ಪ ಸುಮ್ಮನೆ ಇರು. ನೀನು ಹಿಂಗೆ ಮಾಡಿ ನನ್ನ ತಲೆ ಕೆಡಿಸಿ ಅರ್ಧ ನನ್ನ ತಲೆಯಲ್ಲಿ ಏನಾದ್ರು ತುಂಬ್ತಾ ಇದೆಯಾ? ಏನು ಹೇಳ್ರಿ ಚಿಗೋರ? ಅದು ನಿನ್ನ ಮುಂದೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗತ್ತ. ಅದು ಮೊನ್ನೆ ನಮ್ಮ ಊರನವರು ಅಲ್ಲಿ ಒಂದು ಕಡೆ ಊರಿಗೆ ಹೋಗಿದ್ರಂತ. ಆ ಊರ ಹೆಸರು ಹೇಳಲ್ಲ ನಾನು ನಿಂಗೆ. ಅಲ್ಲಿ ಹೋದಾಗ ನೀವು ಹೆಂಡತಿ ಮತ್ತು ನಿಮ್ಮ ಅತ್ತೆನೂ ಅಲ್ಲಿ ಹೋಗಿದ್ರಂತ. ಅಲ್ಲಿ ಬಹಳ ಕೆಟ್ಟ ಇದನ್ನು ಮಾಡ್ತಾರಂತಪ್ಪ. ಹಿಂಗೆ ಏನು ಮನುಷ್ಯರನ್ನ ನಿತ್ತು ಪಟ್ಟಿನ ಮೇಲೆ ಮುಗಿಸ್ಬಿಡೋಂಗೆ ಮಾಡ್ತಾರಂತ. ಆಮೇಲೆ ಹಿಂಗೆ ತಮ್ಮ ಮಾತು ಕೇಳೋಂಗೂ ಮಾಡ್ಕೋತಾರಂತ. ಅಂತಲ್ಲಿ ಇವ್ರು ಹೋಗಿದ್ದನ್ನು ನಮ್ಮೂರಲ್ಲಿ ಒಬ್ಬರು ಹೋಗಿದ್ದು ನೋಡಿರು. ಅವರು ನನ್ನ ಮುಂದೆ ಹಿಂಗೆ ಸುದ್ದಿ ಹೇಳತ್ತಿದ್ರು, ನಿಮ್ಮೂರನ ಹುಡುಗಿ ಇಲ್ಲಿ ಬಂದಾಳ, ಆಕೆ ಹಿಂಬಾಲಿ ಇರಾಕಿ ಅವ್ರ ಅವ್ವ ಇರಬೇಕು ಅಂತ. ಅದಕ್ಕೆ ನಂಗೆ ಡೌಟ್ ಬಂತು. ನಾನು ಅನ್ಕೊಂಡು ಈಕಿ ಬಂದ ದಿನಾನ ಹೆಂಗೆ ನಿಮ್ಮವ್ವ ತೀರ್ಕೊಂಡ್ಲು, ಏನು ತೊಂದರೆ ಇಲ್ದಕ್ಕೆ ನಿಮ್ಮವ್ವ ಹೆಂಗೆ ತೀರ್ಕೊಂಡ್ಲು ಅಂತ ನನಗೊಂದು ಸ್ವಲ್ಪ ಮನಸ್ಸಿಗೆ ಇದು ಅನ್ಸತೈತಿ. ಏನು ಹೇಳ್ತೀರಾ ನೀವು ಚಿಗೋವ? ಏನಿದು ಹೇಳೋದು? ಈಕಿ ಅಲ್ಲಿ ಹೋಗಿದ್ಲಂತ? ನೋಡ್ರಿ, ಬೇರೆ ಯಾರಾದರೂ ಇರಬೇಕು. ಇಲ್ಲಪ್ಪ, ಯಾಕ ನಿಮ್ಮವನು ಮನ್ ಕೊಡುವಾಗ ನಮ್ಮ ರಿಲೇಷನ್ದವ್ರು ನಮ್ಮ ಮನೆಗೆ ಬಂದಿದ್ರು. ಅವರೆಲ್ಲ ಬಂದಾಗ ಆಕಿ ನೋಡಿ ಹೇಳೋದನ್ನ ನೋಡಿ ಹೇಳಿದ್ರು ನಮ್ಮ ಮನೇಲಿ. ಅಯ್ಯೋ, ಈ ಹುಡುಗಿ ಮೊನ್ನೆ ಅಂತಲ್ಲಿ ಬಂದಿದ್ಲು, ಆ ಪಕ್ಕದಲ್ಲಿ ಕುಂತಾಳ ಅವ್ರ ಅವ್ವ ಅಂದ್ರೆ ಅವ್ರ ಅವ್ವನ ಅಂತಂದ್ಲು. ನಾನು ಅಂದ್ರೆ ಅಯ್ಯೋ ಈಕಿ ಕೂಡಿನೇ ಬಂದಿದ್ರು ಅಂತ ಮಾತಾಡಿದ್ರು ಅವರು. ಅವರು ನಿಮ್ಮ ಅವ್ವನ ಮನ್ ಕೊಡಕ್ಕೆ ಬಂದ ಇದ್ರು. ಅವಾಗ ಅವ್ರು ನೋಡಿ ಹೇಳಿದ್ ನನಗಾರ ಏನು ಗೊತ್ತು, ಅವ್ರಿಗೇನ ಏನು ಗೊತ್ತು ಇದೆ ಊರಾಕೆಂತ. ಅವಾಗ ಸುದ್ದಿ ಗೊತ್ತಾತು, ಈಕೆ ಏನೋ ಬೇರೆ ಪ್ಲ್ಯಾನ್ ಮಾಡಿದಾಳ. ಅದು ನಿಮಗೆ ಗೊತ್ತಾಗಿಲ್ಲೇನೋ, ಎಲ್ಲಿ ನನ್ನ ಗೆಳತಿ ಸಾಯಕ್ಕೆ ಕಾರಣ ಅಂತ. ಯಾಕಂದ್ರೆ ನನ್ನ ಗೆಳತಿ ಸತ್ತ ಅಂದ್ರು ಆಕಿ ಸಾವು ಕಾರಣ ಅದವ್ರನ್ನ ಸುಮ್ಮನೆ ಒಟ್ಟೆ ಬಿಡಬಾರ್ದು. ನಾನು ಮಾತ್ರ ಬಿಡಲ್ಲ, ನೀ ಬಿಡ್ತೀನಿ ಅಂತಂದ್ರು. ಅಲ್ಲ ಚಿಗೋರಿ, ನೀವು ಹೇಳೋದು ನೋಡ್ರಿ, ಇದೇನೋ ಬೇರೆನೇ ಆಗೋಂಗೆ ಅನ್ಸತ್ತೈತಿ. ಏನು ಇದ್ರದ್ದು ಹಕ್ಕಿಕತ್ತು? ನೋಡು, ವಿಚಾರ ಮಾಡಪ್ಪ. ಮತ್ತು ನಾ ಹೇಳಿದ ಮೇಲೆ ಇದನ್ನ ಮಾಡಬೇಡ. ಎಲ್ಲ ವಿಚಾರಿಸು, ಚಂದನ್ಗೆ ಕೇಳು, ಕೇಳಿ ತೀರ್ಮಾನ ತಗೋ. ಯಾಕಂದ್ರೆ ನಾನು ನಿನ್ನ ಜೀವನ ಹಾಳು ಮಾಡಕ್ಕೆ ನಿಂತಿಲ್ಲ. ನನ್ನ ಗೆಳತಿ ಸಾವಿಗೆ ನ್ಯಾಯ ಸಿಗ್ಬೇಕಷ್ಟ, ಅದು ನಂದು ಉದ್ದೇಶ. ನಾನು ಮದುವೆ ಕರೆಯಕ್ಕೆ ನೇವ ಮಾಡ್ಕೊಂಡು ಬಂದೇನಿ. ಸತ್ತವ್ರ ಮನೆಗೆ ಮದುವೆ ಕರೆಯಕ್ಕೆ ಯಾರೂ ಬರೋದಿಲ್ಲ. ಆ ನೇವ ಮಾಡ್ಕೊಂಡು ನಾ ಇಲ್ಲಿ ಬನ್ನಿ ಅಷ್ಟ. ಏನು, ನಮ್ಮ ಮಕ್ಕಳ ಮದುವೆನೂ ಐತಿ, ಬರೋಂಗಿದ್ರೆ ಬರ್ರಿ, ಮನಸ್ಸಿಗೆ ನೆಮ್ಮದಿ ಇದ್ರೆ. ಇಲ್ಲಾಂದ್ರೆ ಆರಾಮಿರಿ. ಆದ್ರೆ ನಿಮ್ಮ ಅವ್ವನ ಸಾವಿಗೆ ಕಾರಣ ಯಾರಂತ ನೀ ಕಂಡು. ಯಾಕಂದ್ರೆ ನಾ ಇಷ್ಟು ಹೇಳೋಷ್ಟು ಹೇಳಿದ್ದೇನೆಂದ್ರೆ ನೀ ಅಲ್ಲಿ ಹೋಗಿ ತಿಳ್ಕೊಬೋದಲ್ಲ. ಅಲ್ಲಿ ಹೋಗಿ ನೀ ತಿಳ್ಕೊಂಡು ಅದನ್ನ ತೀರ್ಮಾನ ತಗೋಬೋದಲ್ಲ. ಅಲ್ಲಿ ಹೋದ್ರೆ ಯಾರಾದರೂ ಹೇಳ್ತಾರಾ? ಅಲ್ಲಿ ಹೋದ್ರೆ ಯಾರು ನಿಮಗೆ ಬಾಯಿ ಬಿಡೋದಿಲ್ಲ. ಆದ್ರೆ ಅಲ್ಲಿ ಹೋಗೋ ಹಾದಿಲಿ ಹೊರಗಿನ ಜನ ನೋಡಿರ್ತಾರಲ್ಲ, ಅವ್ರು ಬೇಕಾದ್ರೆ ಫೋಟೋ ತೋರಿಸಿ ಹೇಳ್ತಾರೆ. ಆ ಜರ ಹತ್ರ ಹೋಗಿ ಕೇಳಿರು ನಿಮ್ಮ ಬಗ್ಗೆ ಒಂದು ಯಾರು ಬಂದು ಹೋದ್ರೂ ಸುಳಿ ಸಿಗಲ್ಲ ಅದು. ಅಜ್ಜಾರ ಹತ್ರನೇ ಹೋಗ್ತೀನಿ, ಹಿಂಗೆ ಏನಾದರೂ ಮಾಡ್ತೀರಾ ಅಂತ. ಅದು ಏನು ಮಾಡ್ತಾರಂತ ನಾನು ತಿಳ್ಕೊತೀನಿ. ಹಾಂ ಆಯಿತು, ಬರ್ತೀನಿ ನಾಳೆ ಅಂತ ಹೊಳ್ಳಿ ಬರ್ತೀನಿ. ಆಮೇಲೆ ಗೊತ್ತಾಗುತ್ತಲ್ಲ ನಂಗೆ. ಅಷ್ಟು ಮಾಡು. ಸರಿ, ನಾನು ಬರಲಾ? ನಿಮ್ಮಿಂದ ಭಾಳ ಉಪಕಾರ ಸಿಗುವ. ಇಲ್ಲಿಗೆ ಬಂದು ಒಂದು ಇದನ್ನು ನಮ್ಮ ಅವ್ವನ ಸಾವಿಗೆ ಕಾರಣ ಆದವ್ರು ಯಾರಂತ ಒಂದು ಕ್ಲೂ ಕೊಟ್ಟಂಗಾಯಿತು. ನಾನು ನನ್ನ ಹೆಂಡತಿ ನಂಬಿ ತಪ್ಪು ಮಾಡಿದೆ. ನಮ್ಮವ್ವ ಅಂದ್ಲು, ನಾನು ಗುಡ್ಸಲ್ದಾಗೆ ಇರ್ತೀನಿ ಮಗನ ಅಂತ. ನಾನು ಭಾಳ ಬಲವಂತ ಮಾಡಿ ಕರ್ಕೊಂಬಂದಷ್ಟು ನಮ್ಮ ಅವ್ವನ್ನೇ ನಾ ಕಳ್ಕೊಬೇಕಾಯ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಹಣೆ ಬರ ಇದ್ದಂಗೆ ಹೋಗಬೇಕು. ಆದರೆ ಇವಳ ಜೊತೆ ಮಾತ್ರ ಇವಳೇ ಅಂತ ಗೊತ್ತಾದ್ರೆ ಇವಳಿಗೆ ಡೈವರ್ಸ್ ಕೊಟ್ಟು ಬಿಡ್ತೀನಿ ನಾನು. ಬೇಡ ಬೇಡ, ಮಕ್ಕಳ ಬಗ್ಗೆ ಚಿಂತೆ ಮಾಡ್ಕೊತ ನಾನು ತಂದೆಗೂ ಕೂತು ತರೋ ಒಂದಿಷ್ಟು ಕೆಟ್ಟ ಮನುಷ್ಯ ಅಲ್ಲ. ನಾಳೆಗೆ ನನ್ನ ಕೊಂದು ಬಿಟ್ಲು. ಯಾಕಂದ್ರೆ ಈಕೆಗೆ ಏನಿತ್ತು, ಮನೆ ಮಕ್ಕಳು ತಂದು ಅನ್ನೋದಷ್ಟೇ ಐತಿ, ಬೇರೆ ಏನೂ ಇಲ್ಲ. ಅದಕ್ಕೆ ನನಗೆ ಈಕೆ ಸಂಬಂಧನ ಬೇಡ ಅಂತ ಅನಿಸ್ಬಿಟ್ಟೈತಿ. ನೋಡೋಣ, ವಿಚಾರ ಮಾಡ್ತೀನಿ ಚಿಗೋ, ಒಮ್ಗಿಲ್ಲೇ ದುಡ್ಕೋದು ಬೇಡಲ್ಲ. ನಾನು ಅದನ್ನೇ ಹೇಳತ್ತೆ ನಿಂಗೆ, ಒಮ್ಗಿಲೆ ದುಡ್ಕೋದು ಬೇಡ, ವಿಚಾರ ಮಾಡಿ ನೋಡು ಅಂತ. ಆಯ್ತು ತಗೋ ಚಿಗೋ,
ಭಾಳ ಮಾತಾಡಕತ್ರ ಅವ್ರಿಬ್ರಿಗೂ ಡೌಟ್ ಬರ್ತೈತಿ, ನಾನು ಹೋಗ್ತೀನಿ. ಹಾಪ ಆಯ್ತು ನೋಡು, ನಿಂಗೆ ಸಾಧ್ಯ ಆದ್ರೆ ಮದುವೆ ಬಾ, ನಾಳೆ ನಾ ಮದುವೆ. ಇಲ್ಲ ತಗೋ ಚಿಗೋ, ಬೇಜಾರು ಮಾಡ್ಕೋಬೇಡ. ಯಾಕಂದ್ರೆ ಮನೇಲಿ ಹಿಂಗಿರುವಾಗ ಪರಿಸ್ಥಿತಿ ನಮ್ಗೆ ಮದುವೆ ಅಂತೂ ಬರಾಕದು ಆಗಲ್ಲ. ಇಲ್ಲಿಂದನೇ ನಾನು ಆಶೀರ್ವಾದ ಮಾಡ್ತೀನಿ ಅವ್ರಿಗೆ. ಸರಿಪಾ ಬರ್ಲಾ. ಚಿಗೋ ಹೇಳತ್ತಿರೋದು ಸರಿ ಅಂತ ಅನಿಸ್ತತಿ. ಇದರಲ್ಲಿ ಏನೋ ನನ್ನ ಹೆಂಡತಿದ ಗೋಲ್ಮಾಲ್ ಐತಿ. ಹಂಗೈತೆ ಅಂತ ನನಗೆ ಗೊತ್ತಾದ್ರೆ ಆಕೆನ ಸಿಗತ್ ತೋರಣ ಕಟ್ಬಿಡ್ತಾನೆ ನಮ್ಮ ಮನೆ ಬಾಗಿಲ್ಕ. ಅಲ್ಲ ಮಗಳ, ಎಲ್ಲಿ ಹೋದ ನಿಮ್ಮನ್ನ? ಇವತ್ತು ಬಳೆ ಶಾಸ್ತ್ರ ಐತಿ, ನೀನು ಬಳೆ ಇಟ್ಕೋಬೇಕು. ಬಳೆ ಇಟ್ಕೊಂಡು ಇವತ್ತು ಅರ್ಶನ ಹಚ್ಚಿ ನೀರು ಅನಿಸ್ಬಿಡ್ತೀವಿ. ಎಲ್ಲಿ ಹೊರಗೆ ಹೋಗ್ದಂಗಿನ. ಅವ ಎಲ್ಲಿ ಹೋದ, ಅವನಿಗೂ ಅರ್ಶನ ಹಚ್ಚಿ ನೀರು ಅನಿಸ್ಬಿಡ್ಬೇಕು. ಕೈ ಕಂಕಣ ಹಚ್ಚಿ ಕಟ್ಬಿಟ್ರೆ ಮುಗೀತು. ನೀವು ಮನೆಯಿಂದ ಹೊರಗೆ ಹೋಗ್ದಂಗ, ನೀವು ಮದುವೆ ಆಗುವವರೆಗೂ ನೀ ಗಂಡಿನ ಮುಖ ನೋಡ್ಬಾರ್ದು, ಹೆಣ್ಣಿನ ಮುಖ ನೋಡ್ಬಾರ್ದು. ಇದು ನಮ್ಮ ಮನೆ ಪದ್ಧತಿ ಏನು. ಹ್ಞೂನವ್ವ ಆಯಿತು. ಆದರೂ ಬೇ, ನನಗೆ ನೀನು ಬಿಟ್ಟು ಹೋಗಕ್ಕೆ ಕೊಟ್ಟ ಮನಸ್ಸಿಲ್ಲ ಬೇ. ನನಗೂ ನೀನು ಬಿಟ್ಟಿರಕ ಮನಸ್ಸಿಲ್ಲವ. ಆದ್ರೆ ಏನು ಮಾಡೋದು, ಕೊಟ್ಟೆನ ಕುಲುಕೊರಗಂತಾರೆ. ನೀನು ಮದುವೆ ಆಗಬೇಕವ್ವ ತಾಯಿ. ಎಷ್ಟು ದಿನ ಅಂತ ತವ್ರ ಮನೇಲೇ ಇರ್ತೀಯ? ಮದುವೆ ಆಗಿ ಗಂಡ ಮನೆಗೆ ಹೋಗ್ಬೇಕು. ಏನು ಗಂಡು ಮಗ ಇಲ್ಲನ? ನೋಡ್ಕೋತಾರ ತಗೋ ಬಂದು ಸಸಿ, ಆಮೇಲೆ ಮಗ ಎಲ್ಲ ನೋಡ್ಕೋತಾರ. ಇನ್ನು ಗಂಡು ಮಗ ಇಲ್ಲ ಅಂದಿದ್ರೆ ನೀನು ಕಷ್ಟಪಡಬೇಕಾಗಿತ್ತು. ಎಲ್ಲಿ ಇದಾರಲ್ಲ, ಅದಕ್ಕನವ ನಾನು ಧೈರ್ಯ ಮಾಡಿ ಮದುವೆಗೆ ಒಪ್ಕೊಂಡೀನಿ. ನೀನು ಆರಾಮಿರ್ಬೇಕು ಅಷ್ಟೆ. ಯಾಕಂದ್ರೆ ನಿನಗೆ ಚಿಂತೆ ಇಲ್ಲಿತ್ತಂದ್ರೆ ನನಗೆ ಅಲ್ಲಿ ಚಿಂತೆ ಕಾಡ್ತೆ. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಆರಾಮಿರ್ಬೇಕು ನೀನು. ನಾಳೆ ನಾನು ಇಷ್ಟೊತ್ತಿನಾಗ ಅಲ್ಲಿ ಗಂಡು ಮನೆಗೆ ಮದುವೆ ಮಂಟಪಕ್ಕೆ ಹೋದ್ರೆ ಏನು ಹತ್ತಿಂದತ್ತ ಹೋಗ್ತೀನಿ. ಅದಕ್ಕೆ ಹೇಳತ್ತೀನಿ. ಆಯ್ತು ಮಗಳ, ಬೇಜಾರು ಮಾಡ್ಕೊಬೇಡ. ಕಣ್ಣೀರು ಅದು ಒಟ್ಟು ಹಾಕಕ್ಕೆ ಹೋಗ್ಬೇಡ. ನೀನು ಕಣ್ಣೀರು ಹಾಕ್ಬಾರ್ದು ಅಂದ್ರೆ ನಾ ಖುಷಿಯಾಗಿರ್ತೇನೆ. ಆಯ್ತವ, ನಾ ಕಣ್ಣೀರು ಒಟ್ಟು ಹಾಕಕ್ಕೆ ಹೋಗಲ್ಲ, ಖುಷಿಯಾಗೇ ಇರ್ತೀನಿ. ಸರಿನಾ? ನಾನು ಅಪ್ಪನ ಫೋಟೋಕ್ಕೆ ಆಶೀರ್ವಾದ ತಗೊಂಡು ಬರ್ತೀನವ. ರತ್ನ, ರತ್ನ ಬಾರೆ ಶ್ವೇತಾ, ಬಂದೇವಾ? ನಿನ್ನ ಗೆಳತಿದು ಇವತ್ತು ಬಳಿ ಶಾಸ್ತ್ರ ಐತಿ. ಇವತ್ತಕ್ಕಿಗೆ ಚೆನ್ನಾಗಿ ಬಳಿ ಇಡಿಸಿ ಈಗ ಮೆಹಂದಿ ತೆಗೆದು ಬಿಡ್ತೀನಿ ನೋಡು. ಅದು ಅರ್ಜೆಂಟ್ ಕೋಮ್ ಐತಲ್ಲ, ಅದರಲ್ಲಿ ಮೆಹಂದಿ ತೆಗೆದು ಬಿಡಿ ಎರಡು ಕೈಗೆ ಚಂದಂಗೆ. ಅದಕ್ಕೆ ಆಮೇಲೆ ಸಂಜೆ ಮುಂದೆ ಬಳಿ ಇಡಿಸ್ಬಿಟ್ರೆ ಮುಗಿದು ಹೋಗ್ಬಿಡ್ತೈತೆ ಅಂತ. ಅದಕ್ಕೆ ಆಯ್ತು ರೀ, ಅದಕ್ಕೆ ಬಂದೇನೆ ನಾನು. ಅರ್ಜೆಂಟ್ ಕೋಲೆ ಅಂತಂದ್ಲ, ಅದಕ್ಕೆ ನಾಳೆ ತೆಗಿತಾನೆ ತಗೋ ಬೆಳಗ್ಗೆ ಅಂತಂದು. ಮಧ್ಯಾಹ್ನವರೆಗೂ ಇಟ್ಕೊಂಡ್ರೆ ಸಾಕು, ಕೈಗೆ ಫುಲ್ ಕಲರ್ ಬಂದ್ಬಿಡ್ತೈತಿ. ಸಾಯಂಕಾಲ ಬಳಿ ಇಟ್ಕೊಳಕ್ಕೆ ನಡಿತೈತೆ ರೀ. ಅಷ್ಟು ಮಾಡಿಬಿಡೋಣ ತಗೋರಿ. ಸರಿ ಆಯ್ತು. ಅಷ್ಟೆಲ್ಲ ಮಾಡ್ಕೊಂಬಿಡು. ಅಲ್ಲಿ ಬೀಗರ ಮನ್ಯಾಗೂ ನನ್ನ ಸೊಸೆಗೆ ಬಳಿ ಶಾಸ್ತ್ರ ಮಾಡ್ತಿರ್ತಾರೆ. ಅದಕ್ಕೆ ಈಕಿದು ಇಲ್ಲಿ ನಾವು ಬಳಿ ಶಾಸ್ತ್ರ ಮಾಡ್ತೀವಿ. ಈ ಕಡೆಯಿಂದ ಎಲ್ಲ ಕೂಡ ಒಂದೇ ಕಡೆ ಕಲ್ಯಾಣ ಮಂಟಪ ಬುಕ್ ಮಾಡೇವಿ. ಎಲ್ಲರೂ ಅಲ್ಲೇ ಹೋಗಿ ಅಲ್ಲೇ ರೂಮ್ಗಳು ಮಾಡ್ಕೊಂಡು ನೀವು ಗೆಳತಿಯರೆಲ್ಲ ಬಂದುಬಿಡ್ರಿ. ನಂಗೆ ನಾಳೆ ರೆಡಿ ಮಾಡಕ್ಕೆ ಬೇಕೇನ? ಆಯ್ತಂಟಿ, ಎಲ್ಲರೂ ಬರ್ತೀವಿ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ನಾವು ಬಂದು ಆಕೆನ ರೆಡಿ ಮಾಡಿ ಆಕೆ ಮದುವೆ ಮಾಡಿ ಕೊಟ್ಟು ಹೋಗೋವರೆಗೂ ನಾವು ಅಲ್ಲೇ ಇರ್ತೀವಿ. ಮತ್ತು ನಾಳೆ ನನ್ನ ಮದುವೆಗೇನು ಈಕೆ ಬರ್ಬೇಕಷ್ಟ. ನೋಡ್ರಿ ಎಂಥದ್ದು ಇದಂತೆ ನಾನು. ಎಷ್ಟು ಮೊನ್ನೆ ನನ್ನ ಎಂಗೇಜ್ಮೆಂಟ್ಗೆ ಪಾರ್ಲರ್ಗೆ ನಾ ಕರ್ಕೊಂಡು ಹೋಗಿದ್ದಕ್ಕೇನೆ ನಂದ ಮದುವೆ ಇಲ್ಲ. ಈಕಿದು ಏನು ಸುದ್ದಿ ಇಲ್ದಂಗೆ ಪಟ್ ಅಂತ ಮದುವೆ ಆಗತ್ತತಿ. ಅದು ಅಂತಾರಲ್ಲ, ದೇವ್ರ ಕಾಲ ಕೂಡಿ ಕೊಟ್ರೆ ಅದು 5 ನಿಮಿಷನೂ ಆಗಲ್ಲ ಅಂತ. ಹಾಗೆ ಹೌದವ ಮಗಳ, ಕನ್ಗನ ಭಾಗ್ಯ ಕೂಡಿ ಬಂತಂದ್ರೆ ಎಷ್ಟೊತ್ತು ತಡನೂ ಆಗಲ್ಲ ಮದುವೆ ಮಾಡಕ್ಕೆ. ಅದು ಕೂಡಿ ಬರ್ಬೇಕಷ್ಟ. ಆ ದೇವ್ರು ಯಾವಾಗ ಇವ್ರಿಗಿವ್ರ ಅಂತ ಬರ್ದಿಟ್ಟಿರ್ತಾನೆ ಹನಿ ಮೇಲೆ, ಅದು ಅವ್ರಿಗೆ ಬಂದು ದಕ್ಕಬೇಕಾರೆ ಇಷ್ಟು ದಿನ ಬೇಕಾಗತ್ತೆ ಅಷ್ಟೇ. ಈಗ ಮದುವೆನ ಆಗ್ತಾಳೋ ಇಲ್ಲೋ ಅಂತ ನಾನು ಅನ್ಕೊಂಡಿದ್ದೀನಿ. ಆದರೆ ನೋಡು, ನಿನಗಿಂತ ಮುಂಚೆ ಹಾಕಿದ ಮದುವೆ ಆಗತ್ತತಿ. ನೋಡಲೇ ರತ್ನಿ, ನೀನು ನನ್ನ ಮದುವೆಗೆ ಪಟ್ ಅಂತ ಬರಬೇಕು ಏನು? ಆಯ್ತು ಒಳ್ಳೆ, 2 ದಿನಕ್ಕಿಂತ ಮುಂಚೆನೇ ಬಂದಿರ್ತೀನಿ.